ಬೆಂಡೆಕಾಯಿನ ಬಳಸಿ ಇವತ್ತು 3 ವೆರೈಟೀಸ್ ರೆಸಿಪಿ ಹೇಳ್ಕೊಡಕತ್ತೀನಿ. 3 ಒಂದಕ್ಕಿಂತ ಒಂದು ಸೂಪರ್ ಅದಾವು. ಇವೆಲ್ಲವೂ ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ರೆಸಿಪೀಸ್ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಇಷ್ಟಪಡೋರ್ಗಂತೂ ಹಬ್ಬನೇ ಅನಿಸುತ್ತೆ, ಅಷ್ಟು ರುಚಿಯಾಗಿರ್ತಾವು. ಬರ್ರಿ ಒಂದೊಂದೇ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ. ಫಸ್ಟಿಗೆ ನಾವು ಕುರ್ಕುರಿ ಬಿಂಡಿ ಮಾಡೋಣಂತ. ಟೀ ಟೈಮ್ಗೆ ಇದು ಪರ್ಫೆಕ್ಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ಮಾಡೋಕ್ಕೆ ಫಸ್ಟಿಗೆ ಬೆಂಡೆಕಾಯಿನ ತೊಳೆದು ಆರಕ್ಕಿಟ್ಟಿದ್ದೆ ನಾನು. ಆರಿದ ಮೇಲೆ ಬೆಂಡೆಕಾಯಿನ ಒರೆಸಿ ತುಂಬು ತುದಿ ತೆಗೆದು ಹೀಗೆ ಉದ್ದುದ್ದಕ್ಕೆ ಸ್ಲಿಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಸ್ಲಿಟ್ ಮಾಡಿಕೊಂಡ್ರೆ ಚಲೋ. ಭಾಳ ಬೆಂಡೆಕಾಯಿ ಉದ್ದ ಇದ್ದರೆ ಒಂದರಲ್ಲಿ 2 ಮಾಡ್ಕೊಳ್ರಿ ಪೀಸಸ್ಸು. 2 ಮಾಡಿಕೊಂಡು ಅದನ್ನು ಹಿಂಗೆ ತಿನ್ನಾಗಿ ಸ್ಟ್ರಿಪ್ಸ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ಈಗ ಇದಕ್ಕೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಳಕತ್ತೀನಿ. 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು. ರುಚಿಗೆ ತಕ್ಕಂಗೆ ಉಪ್ಪು, ಒಣ ಖಾರನೂ ಹಾಕ್ಕೊಳಕತ್ತೀನಿ. ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿನಿ. ಆಮೇಲೆ ಬೇಕಿದ್ದರೆ ಉಪ್ಪು ಖಾರ ಮತ್ತೆ ಕರೆದ ಮೇಲೆ ಹಾಕ್ಕೋಬೋದು. ಹಾಗಾಗಿ ಹಿಟ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ರಿ. ಇದನ್ನು ಫಸ್ಟ್ ಡ್ರೈ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹೊಡೆದು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಭಾಳ ನೀರು ಹಾಕಬೇಡ್ರಿ, ಯಾಕಂದರೆ ಉಪ್ಪು ಹಾಕಿರ್ತೀವಲ್ಲ, ಸೊ ನೀರು ಹೊಡಿತೈತದು. ಹಾಗಾಗಿ ಒಂದು 2 ಹನಿ ನೀರು ಹಾಕಿ ಈ ಹದಕ್ಕೆ ಬರಂಗೆ ಕಲಿಸ್ಕೊಂಡ್ರೆ ಆಯಿತು. ಈಗ ಕಾದಿರೋ ಎಣ್ಣೆಗೆ ಮೀಡಿಯಮ್ ಹೈ ಫ್ಲೇಮ್ನಾಗಿಟ್ಟು ಈ ಬೆಂಡೆಕಾಯಿನ ಹಿಂಗೆ ಉದುರಂಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಕೂಡಲೇ ಕೈಯಾಡಬಾರ್ದು. ಒಂದು ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗೋ ಮಟ್ಟ ವೆಯ್ಟ್ ಮಾಡಬೇಕು. ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಒಂಚೂರು ಮೇಲೆ ಕೆಳಗೆ ಮಾಡಬೇಕು ಅಷ್ಟೇ, ಭಾಳ ಕೈಯಾಡಿಸ್ಬಾರ್ದು. ಅಡುಗೆ ಮಾಡೋ ಮುಂದೆ ಒಂದು ಏನು ನೆನಪಿಟ್ಕೋಬೇಕಂದ್ರೆ ಎಲ್ಲಿ ಕೈಯಾಡಿಸ್ಬೇಕು ಎಲ್ಲಿ ಕೈಯಾಡಿಸ್ಬಾರ್ದು ಅಂತ ಹೇಳಿ ಗೊತ್ತಿರಬೇಕು. ಕೆಲವೊಂದಕ್ಕೆ ಜಾಸ್ತಿ ಕೈಯಾಡಬೇಕಾಗತ್ತೆ, ಕೆಲವೊಂದನ್ನು ಜಾಸ್ತಿ ಕೈಯಾಡಿದರೆ ರುಚಿ ಎಲ್ಲ ಕೆಟ್ಟೋಗುತ್ತೆ. ಹಾಗಾಗಿ ಸೊ ಲೈಟಾಗಿ ಅಷ್ಟೇ ಮೇಲೆ ಕೆಳಗೆ ಮಾಡ್ಕೊತ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡ್ರೆ ಆಗೋಯ್ತು. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಲ್ಲ ಇವು. ಸೌಂಡ್ ಮೇಲೇ ಗೊತ್ತಾಗತ್ತೈತಿ. ಸೊ ನಾನು ಬಡ ಇನ್ನೊಂದು ಬ್ಯಾಚನ್ನು ಕರ್ಕೊಂಡು ಬಿಡ್ತೀನಂತ. ಈ ಮಳೆ ಬೀಳೋ ಹೊತ್ತಿನಾಗ ಟೀ ಟೈಮಿಗೆ ಪರ್ಫೆಕ್ಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಇನ್ನೊಂದು ಬ್ಯಾಚನ್ನು ಕರೆದು ಆಲ್ಮೋಸ್ಟ್ ರೆಡಿ ಆಗ್ಯಾವು. ಇವನ್ನೂ ತಗೊಂಡ್ಬಿಡೋಣ ಅಂತೀಗ. ಇವು ತಕ್ಕೊಂಡ್ಮೇಲೆ ಇನ್ನೂ ಒಂದು ಸ್ಟೆಪ್ ಬಾಕಿ ಐತಿ ಅಷ್ಟೇ. ಇವನ್ನ ಹಿಂಗನೂ ಸರ್ವ್ ಮಾಡ್ಬೋದು, ಬಟ್ ಇನ್ನು ಸ್ವಲ್ಪ ಚಾಟ್ ಥರ ಸರ್ವ್ ಮಾಡ್ಬೇಕಂತಂದಿದ್ರೆ ಇದಕ್ಕೊಂದು ಸ್ವಲ್ಪ ಮೇಲೆ ಚಾಟ್ ಮಸಾಲ, ಒಂದು ಸ್ವಲ್ಪ ಇದಕ್ಕೆ ಹಿಡಿಸಿದ್ರೆ ಉಪ್ಪನ್ನು ಹಾಕೋಬೋದು. ಮೇಲೆ ನಾನು ಇಂಚೂರು ಒಣ ಖಾರನೂ ಹಾಕ್ಕೊಳಕತ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ನಿಂಬೆ ರಸನೂ ಹಾಕೋಬೋದು. ನಿಂಬೆ ರಸ ಹಾಕ್ಕೊಂಡ್ರೆ ಆಗನ ಸರ್ವ್ ಮಾಡಬೇಕಿಲ್ಲಂದ್ರೆ ಮೆತ್ತಗೆ ಆಗ್ಬಿಡ್ತಾವೆ. ಹಾಗಾಗಿ ಇದನ್ನು ಜಾಸ್ತಿ ದಿನ ಇಟ್ಕೊಳ್ಳೋಂಗಿಲ್ಲ. ಅವತ್ತು ಮಾಡಿ ಅವತ್ತೇ ತಿನ್ನಬೇಕು, ಇಲ್ಲಾಂದರೆ ನೆಕ್ಸ್ಟ್ ಡೇಕ್ಕೆ ಭಾಳ ಮೆತ್ತಗೆ ಆಗ್ಬಿಡ್ತಾವೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ರೆಸಿಪಿ ನೋಡೋಣ ಈಗ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಂತೂ ಇಲ್ಲ, ಇವಾಗ ಸದ್ಯಕ್ಕೆ ಮಾರ್ಕೆಟಿಂದ ತಂದಿದ್ವು ಅದಾವು. ಇದನ್ನ ಬಳಸಿ ಮಿರ್ಪುಡಿ ಮಾಡೋಣಂತ. ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್. ಬೆಂಡೆಕಾಯಿನ ತೊಳೆದು ಆರಿಸಿ ಥಿನ್ ಸ್ಲೈಸಸ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಕರ್ಕೋಬೇಕು, ಅಂದ್ರೆ ಕ್ರಿಸ್ಪಿ ಆಗಬೇಕಿವು. ಇವನ್ನ ಕರೆದು ಎತ್ತಿಟ್ಕೊಂಡು ಬಿಡೋಣಂತ. ಒಂದು ಜಾರ್ನಾಗ ಒಂದು 2 ಹಿಡಿಯಷ್ಟು ಒಣ ಕೊಬ್ಬರಿ, 1 ಹಿಡಿಯಷ್ಟು ಪುಟಾಣಿ ಹಾಕ್ಕೊಂಡೀನಿ. ರುಚಿಗೆ ತಕ್ಕಂಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಣ ಖಾರ, ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡೀನಿ. ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಮುಂದಿದ್ರೇ ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಕರೆದಿರೋ ಬೆಂಡೆಕಾಯಿ ಕಲಸಿ ಡಬ್ಬಿಲಿ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ನೀವು ಬೆಂಡೆಕಾಯಿ ಬದಲು ಹಾಗಲಕಾಯಿನೂ ಬಳಸ್ಬೋದು, ಅದು ರುಚಿ ಭಾಳ ಚಲೋ ಇರ್ತೈತಿ. ಇದನ್ನು ಫ್ರಿಜ್ನಾಗ ಇಡೋ ಅವಶ್ಯಕತೆ ಇಲ್ಲ, ಹೊರಗೇನೆ 2-3 ವಾರ ಆರಾಮಾಗಿ ಇಟ್ಕೋಬೋದು. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇವಾಗೆಲ್ಲ ಹೊಸ ರುಚಿ ಟ್ರೈ ಮಾಡಬೇಕಂದ್ರೆ ನಮ್ಮ ಫಿಂಗರ್ ಟಿಪ್ನಾಗೂ ಸಾವಿರಾರು ರೆಸಿಪೀಸ್ ಸಿಕ್ಬಿಡ್ತಾವೆ. ಬಟ್ ಮೊದಲು ಹಂಗೆ ಇರಲಿಲ್ಲ. ಏನಾದ್ರು ಹೊಸ ರುಚಿ ಟ್ರೈ ಮಾಡಬೇಕಂದ್ರೆ ನ್ಯೂಸ್ ಪೇಪರು, ಮ್ಯಾಗ್ಝೀನು ಇಲ್ಲ ಟಿ ವಿನೋ ನೋಡಿಕೊಂಡು ಮಾಡಬೇಕಿತ್ತು. ಅದ್ರಾಗೂ ಈ ಸಮ್ಮರ್ ಹಾಲಿಡೇಸ್ ಬಂತಂದರೆ ನಾನು ನಮ್ಮ ಅಕ್ಕ ರಗಡ್ ಟ್ರೈ ಮಾಡ್ತಿದ್ವಿ. ಅದರಲ್ಲಿ ಕೆಲವೊಂದು ಚಲೋ ಆಗ್ತಿದ್ವು, ಭಾಳಷ್ಟು ಫೇಲ ಆಗಿಬಿಡ್ತಿದ್ವು, ಚಲೋನೇ ಆಗ್ತಿರ್ಲಿಲ್ಲ. ಹಾಗೇ ಟಿ ವಿ ನೋಡ್ಕೊಂಡು ಕಲ್ತಿರೋ ಈ ಡಿಶ್ ನನ್ನ ಚೈಲ್ಡ್ಹುಡ್ ಸಮ್ಮರ್ ಫೇವ್ರೆಟ್ ಆಗಿಬಿಟ್ಟಿತ್ತು.
ಏನಿಲ್ಲ, ಒಗ್ಗರಣೆ ಒಳಗೆ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಹಾಕಿ ಬೆಂಡೆಕಾಯಿ ಹಾಕಿ ಚೆಂದಂಗೆ ಫ್ರೈ ಮಾಡಿ ಆರಿಸ್ಕೋಬೇಕು. ಮೊಸರು ಉಪ್ಪು ಬೀಟ್ ಮಾಡಿ ಹುರಿದಿರೋ ಬೆಂಡೆಕಾಯಿ, ಒಂದು ಸ್ವಲ್ಪ ಒಣ ಖಾರ, ಉಪ್ಪು, ಜೀರಿಗೆ ಪುಡಿ ಹಾಕಿ ಆವಾಗೇನೆ ಸರ್ವ್ ಮಾಡಿಬಿಡ್ರಿ, ಲೇಟ್ ಮಾಡಬೇಡ್ರಿ. ಇದನ್ನ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಪಕ್ಕ ಇದು ನಿಮ್ಮ ಸಮ್ಮರ್ ಫೇವ್ರೇಟ್ ಆಗ್ತೈತಿ. ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಲೈಕ್, ಕಾಮೆಂಟು ಮಾಡಿರಿ. ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿ ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮರಿಬೇಡ್ರಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿವರೆಗೂ ಬಾಯ್ ಬಾಯ್.